ರಿಜಿಸ್ಟರ್ ಐತ್ರಿ ಇವಾಗ. ಅಂದ್ರೆ ಮಾಡ್ ದುಡ್ಡು ಕೊಟ್ಟು 4 ವರ್ಷ ಆಗಿತ್ತು, ಹಾ ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ ಅದು. ಹಾ ಗುರುಗಳೇ. ಓಕೆ. ಇವಾಗ ವ್ರತ ಮಾಡಿದ ಮೇಲೆ ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡಿದ ಮೇಲೆ ಇವತ್ತು ನಿಮ್ಮ ಅಕ್ಕ ರಿಜಿಸ್ಟ್ರೇಷನ್ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಹಾ ಗುರುಗಳೇ. ಓಹೋ, ಅದ್ಭುತ ಅಲ್ಲ. ಮತ್ತೆ ನಮ್ಗೆ ಪವಾಡ, ಹಾ ಇದು ನಮ್ಗೆ ಪವಾಡ ಆಯ್ತು ನಮ್ಗೆ ಹೋಳಿಗೆ. ಕೊಡ್ತೇವ್ ಗುರುಗಳೇ, ನೀವ್ ಯಾವಾಗ ಬೀದರ್ಕ್ ಬರ್ತೀರಿ ನಾವು ನೀವ್ ಯಾವಾಗ ಬರ್ತೀರಿ ಅವಾಗ ನಾವೇ ಬಂದ್ ಕರ್ಕೊಂಡ್ ಹೋಗ್ತೀವ್ರಿ. ಹೌದೇನಮ್ಮ? ಮನಿಗ್ ಕರ್ಕೊಂಡ್ ಬರ್ತೇವ್ರಿ. ಹಾ ಗುರುಗಳೇ. ನೋಡಮ್ಮ, ನೋಡದವ್ರನ್ನೇ ಮತ್ತೆ ನೋಡುವಷ್ಟು ಅವಕಾಶ ನನಗೆ ಕೊಡ್ತಾ ಇದಾರಂದ್ರೆ ನಾನು ಎಷ್ಟು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಗುರುಗಳೇ ನಮಸ್ತೆ ಜಿ. ನಮಸ್ಕಾರಮ್ಮ. ಯಾರಮ್ಮ ಮಾತಾಡೋದು? ಗುರುಗಳೇ, ನೀವು ಕೇದಾರ್ನಾಥ್ಗ್ ಪಾದಯಾತ್ರೆಗ್ ಹೋಗುವಾಗ ಇಲ್ಲಿ ಬೀದರ್ ಹತ್ರ ಸಿಕ್ಕಿದ್ರಿ, ಭವಾನಿ ಗುಡಿ ಹತ್ರ. ಹ್ಮ್ ನಾನು ನಮ್ಮ ಅಕ್ಕರು ಎಲ್ಲಾ ನಮ್ಮ ಅವ್ವ ಎಲ್ಲಾ ಬಂದಿ ನಿಮ್ ದರ್ಶನ ಮಾಡ್ಕೊಂಡೇವ್ರಿ. ಹ್ಮ್ ಒಂದ್ ಪವಾಡ ಆಗ್ಯದ್ರಿ ಗುರುಗಳೇ. ಅದು ಹೇಳ್ಕೊಬೇಕಂತ ಭಾಳ ಟ್ರೈ ಮಾಡ್ಲತ್ತೀವ್ರಿ, ಕಾಲ್ ಸಿಕ್ಕಿಲ್ರಿ. ಅಲ್ಲಮ್ಮ, ಕೇದಾರ್ನಾಥಕ್ಕೆ ಹೋಗುವಾಗ ಬಂದಿದ್ರ ನೀವು? ಹಾ ಗುರುಗಳೇ, ಅಲ್ಲಿ ಒಂದ್ ಪವರ್ ಬ್ಯಾಂಕ್ ಕೊಡ್ಸಿದ್ ನೋಡ್ರಿ ನಮ್ಮ ಅಕ್ಕವ್ರು ನಾವಾಗಿ, ಮೊಬೈಲ್ ನಾಗ ಚಾರ್ಜ್ ಇರ್ಲಿ ಅಂತ ಹೇಳಿ. ಪವರ್ ಬ್ಯಾಂಕ್ ಕೊಡ್ಸಿದ್ರ ನಂಗೆ? ಹಾ ಹಾ ಗುರುಗಳೇ. ಹಾ, ನೀವೇನಮ್ಮ? ಹಾ ಗುರುಗಳೇ. ಓಹೋ, ಅದ್ಭುತ ಅದ್ಭುತ. ಚೆನ್ನಾಗಿದ್ದೀರೇನಮ್ಮ ತಾಯಿ? ಹಾ ನಿಮ್ ಪವರ್ ಗುರುಗಳೇ, ಬ್ಯಾಂಕ್ ನಿಮ್ ಅಲ್ಲ. ಆಶೀರ್ವಾದ ಗುರುಗಳೇ. ಅಲ್ಲಮ್ಮ, ಒಂದು ವಿಚಾರದಲ್ಲಿ ನಿಮ್ಮ ಪವರ್ ಬ್ಯಾಂಕು ಇವತ್ತಿಗೂ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವೆಷ್ಟು ಪವರ್ಫುಲ್ ಆಗಿರೋದು ಪವರ್ ಬ್ಯಾಂಕ್ ಕೊಡ್ಸಿದ್ದೀರ ಅಂದ್ರೆ ಅದು ಹಾ ಎಲ್ಲಾ ಕಡೆನೂ ಇದನ್ನ ಪವರ್ ಬ್ಯಾಂಕ್ ತುಂಬಾ ಚೆನ್ನಾಗಿದೆ ಗುರುಜಿ, ಎಲ್ಲಿ ತಗೊಂಡಿದ್ದೀರ ಅಂತ ಕೇಳ್ತಿರ್ತಾರೆ. ಅಯ್ಯೋ, ಆ ತಾಯಿ ಕೇದಾರ್ನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ನನಗೊಂದು ತಾಯಿ ಅವರು ಬಂದು ಆ ಊಟ ತಂದು ಕೊಟ್ರು, ಮತ್ತೆ ಅದೇ ರೀತಿಯಾಗಿ ಒಂದು ಪವರ್ ಬ್ಯಾಂಕ್ ಇರ್ಲಿ ಅಂತ ತಂದು ಕೊಟ್ರು. ಇವತ್ತಿಗೂ ನಾನು ನಿಮ್ಮನ್ನ ನೆನ್ಸ್ಕೊಂತ ಇದೀನಿ. ಬಟ್ ನಿಮ್ ನಂಬರ್ ನನ್ನ ಹತ್ರ ಇರ್ಲಿಲ್ಲ ನನ್ನ ತಾಯಿ. ಹೌದು ಗುರುಗಳೇ, ನಿಮ್ ನಾವು ಹೆಸರು ಮಕ್ಕಳು ಕಾಲ್ ಮಾಡಿ ಗುರುಗಳೇ, ನಮ್ ನಿಮ್ ನಂಬರ್ ಇಲ್ಲ ಹೆಸರು ಬಿಟ್ಟು. ಅರುಣಾ? ಅರುಣಾನ? ಹಾ ಹಾ ಗುರುಗಳೇ, ಹಾ, ಹೆಸ್ರಿ. ಅದು ಗೊತ್ತು ಗೊತ್ತು ತಾಯಿ. ನೋಡ್ರಿ, ನೀವು ಬರೀ ಪವರ್ ಬ್ಯಾಂಕ್ ಅಷ್ಟೇ ಹೇಳಿದ್ರೆ ನಿಮ್ ಹೆಸರು ಗೊತ್ತಿರ್ಲಿಲ್ಲ ನನಗೆ. ಆದ್ರೂ ನಿಮ್ ಹೆಸರು ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೆ ನಾನು, ಹಾ ಅರುಣಾ ಅಂತ ಹೇಳಿ. ಗುರುಗಳೇ, ನಾ ಅರುಣರಿ, ನಮ್ಮ ಅಕ್ಕ ರೇಣುಕಾ ಅಂತ್ರಿ. ಅರುಣಾ ಹಾ ರೇಣುಕಾ ಅಂತ ತಾಯಿನಮ್ಮ. ಹಾ ಓ, ಗುರುಗಳೇ. ಆ ರೇಣುಕಾ ತಾಯಿ ನಿಮ್ಮ ಅಕ್ಕವರು ನನಗೆ ರಾತ್ರಿ 8 ಗಂಟೆ ಆಗಿತ್ತು ತಾಯಿ. ಅವತ್ತು ಹಾ ನಾನು ಅದೇ ಗುರುಗಳೇ. ದೇವಸ್ಥಾನದಲ್ಲೇ ಕುತ್ಕೊಂಡಿದ್ದೆ. ಅವತ್ತ ನನಗೂ ಅವ್ರ ಮಕ್ಕಳ ಜೊತೆ ಸ್ಕೂಟಿಯಲ್ಲಿ ಬಂದು ನನಗೆ ಊಟ ಹಾ ತಂದು ಕೊಟ್ಟು ಹೋದ್ರು ಅವರು. ಹಾ ಗುರುಗಳೇ, ಹೌದು ಗುರುಗಳೇ. ಹೌದು ತಾಯಿ. ಹೇಳಮ್ಮ, ನಿನ್ ಹಾ ಪವಾಡ ಏನಾಗಿದೆ? ಆ ಪವಾಡ ಕೇಳೋದಕ್ಕೆ ನನಗೆ ಬಹಳ ಆನಂದ ಆಗುತ್ತೆ. ಏನ್ ಹಾ ಪವಾಡ ಆಯ್ತು ತಾಯಿ? ಗುರುಗಳೇ, ಅಕ್ಕವ್ರದ್ರಿ ಒಂದು ಜಾಗ ತಕೊಂಡಿರಿ ಇಲ್ಲೇ ಬೀದರ್ಕ್ರಿ. ಅಲ್ಲ, ಅವ್ರಿಗೆ ನಾನು ರಥ ಹೇಳ್ಕೊಟ್ಟಿದ್ದೀನಾ ನಿಮ್ಮ ಅಕ್ಕವ್ರಿಗೆ? ಹಾ ಗುರುಗಳೇ, ಆ ಅಕ್ಕಗ 5 ವಾರ ಬಂದಿತ್ರಿ. 5 ವಾರ ವ್ರತ ಬಂದಿತ್ತ ಅವ್ರಿಗೆ? ಹಾ ಗುರುಗಳೇ. ಓಕೆ ಓಕೆ ಅಮ್ಮ, ಏನ್ ಪವಾಡ ಹೇಳಮ್ಮ. ಅದೇ 4 ವರ್ಷದಿಂದ ಜಾಗ ತಕೊಂಡ್ರಿ ಬೀದರ್ಕದು ಪೆಂಡಿಂಗ್ ಬಿದ್ದಿತ್ರಿ, ರಿಜಿಸ್ಟರ್ ಮಾಡಿಲ್ರಿ. ಹ್ಮ್ ಎಲ್ಲಾ ಕ್ಲಿಯರ್, 5 ವಾರ ಪೂಜೆ ಅಮ್ಮ, ಧ್ವನಿ ಮುಗಿಸ್ಕೊಳ್ಳಾಗಾಗಿ ಏನಮ್ಮ ಧ್ವನಿ ಈಗ ಕೇಳಿಸ್ತಾ ಇಲ್ಲ. ಹೇಳಮ್ಮ ಇನ್ನೊಂದ್ಸತಿ. ಅದೇ ಅಕ್ಕವ್ರು ಇಲ್ಲಿ ಬೀದರ್ಗ ಜಾಗ ತಕೊಂಡಿದ್ರಿ, ರಿಜಿಸ್ಟರ್ ಆಗಿದ್ದಿಲ್ರಿ, 4 ವರ್ಷ ಆಯ್ತು. ಹ್ಮ್ ಈಗ ನೀವು ವ್ರತ ಹೇಳ್ಕೊಟ್ರಲ್ರಿ 5 ವಾರದ್ದು, ಹ್ಮ್ ಪೂಜೆ ಮಾಡದ್ಮೇಲೆ ಜಾಗ ಎಲ್ಲ ರಿಜಿಸ್ಟರ್ ಆಯ್ತ್ರಿ ಇವಾಗ. ಅಂದ್ರೆ ಮಾಡ್ ದುಡ್ಡು ಕೊಟ್ಟು 4 ವರ್ಷ ಆಗಿತ್ತು, ಹಾ ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ ಅದು. ಹಾ ಓಕೆ. ಇವಾಗ ವ್ರತ ಮಾಡಿದ ಮೇಲೆ ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡಿದ ಮೇಲೆ ಇವತ್ತು ನಿಮ್ಮ ಅಕ್ಕ ರಿಜಿಸ್ಟ್ರೇಷನ್ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಹಾ ಗುರುಗಳೇ. ಓಹೋ, ಅದ್ಭುತ ಅಲ್ಲ. ಮತ್ತೆ ನಮ್ಗೆ ಪವಾಡ, ಹಾ ಇದು ನಮ್ಗೆ ಪವಾಡ ಆಯ್ತು ನಮ್ಗೆ ಹೋಳಿಗೆ. ಕೊಡ್ತೇವ್ ಗುರುಗಳೇ, ನೀವ್ ಯಾವಾಗ ಬೀದರ್ಕ್ ಬರ್ತೀರಿ ನಾವು ನೀವ್ ಯಾವಾಗ ಬರ್ತೀರಿ ಅವಾಗ ನಾವೇ ಬಂದ್ ಕರ್ಕೊಂಡ್ ಹೋಗ್ತೀವ್ರಿ. ಹೌದೇನಮ್ಮ? ಮನಿಗ್ ಕರ್ಕೊಂಡ್ ಬರ್ತೇವ್ರಿ. ಹಾ ಗುರುಗಳೇ. ನೋಡಮ್ಮ, ನೋಡದವ್ರನ್ನೇ ಮತ್ತೆ ನೋಡುವಷ್ಟು ಅವಕಾಶ ನನಗೆ ಕೊಡ್ತಾ ಇದಾರಂದ್ರೆ ನಾನು ಎಷ್ಟು ಪುಣ್ಯವಂತ ನನ್ನ ತಾಯಿ. ಹಾ ಗುರುಗಳೇ. ನಿಮ್ಮನ್ನೆಲ್ಲ ಒಂದು ಸಲ ಮಾತ್ರ ನಾನು ಭೇಟಿ ಆಗ್ತೀನಿ ಅನ್ಕೊಂಡೆ, ಆದ್ರೆ ಹಾ ಮತ್ತೆ ಪದೇ ಗುರುಗಳೇ. ಪದೇ ಭೇಟಿ ಆಗ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರ ಅನುಗ್ರಹದಿಂದನೇ ಆಗ್ತಾ ಇರೋದು ನನ್ನ ತಾಯಿ. ಹಾ ಗುರುಗಳೇ. ಹಾ ರೀ. ಹ್ಮ್ 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 ಎಲ್ಲಾ ಚಂದ ಆಗ್ಯದ್ರಿ, ನೀವ್ ಸಿಕ್ಕಿನ ಮೇಲೆ ಎಲ್ಲಾ ಮನ್ಯಾಗ ನೆಮ್ಮದಿ ಹಾ. ಚಂದ ಎಲ್ಲಾ ಐತ್ರಿ. ಓಹೋ, ಬಾಳ ಖುಷಿ ರೀ, ನಿಮ್ ಕಾಲ್ ಸಿಗದೆ ಒಂದು ಮ್ಯಾಲಿನ ಶಿವ ಸಿಕ್ಕಂಗ ಅದರಿ. ಹಂಗೆಯೋ ನನ್ನ ತಾಯಿ. ಯಾಕಮ್ಮ ಹಂಗೆ ಹೇಳ್ತೀಯ ನನ್ನ ತಾಯಿ ನೀನು? ಹಂಗೆ ಅದರಿ, ಶಿವ ಸಿಕ್ಕಂಗೆ ಅದರಿ. ಇರ್ಲಿ ತಾಯಿ, ಒಳ್ಳೇದಾಗ್ಲಿ. ತುಂಬಾ ಕಾಲ್ ಖುಷಿ ಸಿಕ್ಕಿದ್ ಬಾಳ ಆಯ್ತು. ಖುಷಿ ಐತ್ರಿ. ಹೌದೇನಮ್ಮ? ಹಾ ಎಷ್ಟು ಗುರುಗಳೇ. ತಿಂಗಳಾಯ್ತಮ್ಮ? ನಾನು ಅಲ್ಲಿಂದ ಹೋಗಿ ಬಂದೆ ಆಲ್ರೆಡಿ ಸುಮಾರು 3 ತಿಂಗಳ ಹಾ ಬಂತ ರೀ, ಅನ್ಸುತ್ತೆ ಇವಾಗ. ಹಚ್ಚಿದೇವ್ರಿ 3-4 ತಿಂಗಳಾಯ್ತ ನಾ ಟ್ರೈ ಮಾಡ್ಕೋತಾನೆ ಇದ್ದರಿ, ಖರೆ ಸಿಕ್ಕಿಲ್ರಿ ಕಾಲಿಗೆ. ಒಂದ್ಸಲ ಲೈವ್ ಅಲ್ಲೂ ಹೇಳಿದ್ದೆ ನಾನು. ಏನಂತ್ರಿ? ಲೈವ್ ಅಲ್ಲಿ ಒಬ್ರು ಯಾರೋ ಅರುಣ ಅಂತ ಮೆಸೇಜ್ ಮಾಡ್ತಾ ಇದ್ರು. ಅಮ್ಮ, ಅರುಣ ಅಂದ್ರೆ ನೀವೇನಮ್ಮ? ಪವರ್ ಬ್ಯಾಂಕ್ ಕೊಡಿಸಿದ್ರಲ್ಲ ನೀವೇನಮ್ಮ? ಒಂದ್ಸಲ ಕರೆ ಮಾಡಮ್ಮ ಅಂತ ಒಂದ್ಸಲ ಮಾತಾಡಿದ್ದೆ ನಾನು. ಹೌದು, ಏನ್ ನೋಡ್ಲಕ್ಕಿಲ್ರಿ ನಾನು. ನೋಡಿಲ್ಲ ಅಂತ ಕಾಣಿಸುತ್ತೆ. ಇರ್ಲಿ. ನೋಡ್ತೀನಿ, ಪ್ರತಿ ಒಂದ್ ನೋಡ್ತೀನ್ರಿ, ಮಿಸ್ ಮಾಡಲ್ರಿ. ಲೈವ್ ಬಂದಿನ್ ನೋಡ್ತೀನಿ, ಒಂದು ವಿಡಿಯೋ ಮಿಸ್ ಮಾಡಲ್ರಿ. ಏನಾದ್ರೂ ಕೆಲಸ ಮಾಡಾವಾಗ, ಅಡ್ಗಿ ಮಾಡಾವಾಗ್ನು ಆದ್ರೂ ಫೋನ್ ಇಟ್ಟಿ ನೋಡ್ಕೊಂತಾನೆ ಮಾಡ್ತೀವ್ರಿ. ಹಾ ಹಾ ಹಾ. ಹಾ ರೀ, ಯಾವ್ದು ಮಿಸ್ ಮಾಡಲ್ರಿ. ಈಗ ಮನಃಶಾಂತಿ ನೆಮ್ಮದಿ ಇದೆ ನಮ್ಮ ಮನೆಯಲ್ಲಿ. ಹಾ ಗುರುಗಳೇ ಇದಾರೆ. ಓಕೆ. ಈ ಸಲ ನಾನ್ ಹಾ. ನಿಮ್ಮ ಬೀದರ್ ಅಲ್ವಮ್ಮ ನಿಮ್ದೂರು? ಇಲ್ಲಿ ಬೀದರ್ಲಿಂದ ಒಂದ್ ಹಳ್ಳಿ ಬರ್ತ್ರಿ, ಸ್ವಲ್ಪ ದೂರ, ಒಂದ್ ಅಲ್ಲ, 10-15 ಬೀದರಿಂದ ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ಆಗ್ಬೋದು? ಬೀದರಿಂದ ಒಂದು 10-15 ಕಿಲೋಮೀಟರ್ ಹಾ, ಆಗ್ಬೋದಾ? 10-15 ಅಷ್ಟೇ ರೀ. ಓಕೆ ಅಮ್ಮ, ಆಯ್ತು. ಅಕ್ಕರ ಊರ್ನು ಸನಿನೇ ಅದರಿ, ನಮ್ಮ ಊರ್ನು ಒಂದ್ 10-15 ಕಿಲೋಮೀಟರ್ ಎಷ್ಟೇ ಐತ್ರಿ ಬೀದರ್ ಊರ್ಲಿಂದೆ.
ಹಾ ಗುರುಗಳೇ, ನನಗೆ ನೀವ್ ಯಾವಾಗ ಬರ್ತೀರಾ ಅವಾಗ ಬೀಗ ನಾವ್ ಈಗ ರೆಡಿ ನೋಡಮ್ಮ, ಇದ್ದೇವ್ರಿ. ನನಗೆ ದಯವಿಟ್ಟು ನನಗೆ ಕರೆ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸುಮಾರು ಜನ ನನಗೆ ಕರೆ ಮಾಡ್ತಿರ್ತಾರೆ ತಾಯಿಂದಿರು. ಹಾ ಆದ್ರೆ ಗುರುಗಳೇ. ನೀವೇ ನನಗೆ 27ಕ್ಕೆ ಫೋನ್ ಮಾಡಿ, ನೀವು 1000 ಸಲ ಫೋನ್ ಮಾಡಿದ್ರು ನಿಮ್ ಮೇಲೆ ಬೇಜಾರ್ ಮಾಡ್ಕೊಳಲ್ಲ ನಾನು. ಆಯ್ತಾ? ಹಾ ಗುರುಗಳೇ. ಎಷ್ಟು ಸತಿನಾದ್ರೂ ಫೋನ್ ಮಾಡಿ, ನಾನ್ ರಿಸೀವ್ ಮಾಡುವವರೆಗೂ ಫೋನ್ ಮಾಡಿ. ನನ್ನ ಫೋನ್ ರಿಂಗ್ ಆಗ್ತಾ ಇದೆನಾ, ರಿಸೀವ್ ಮಾಡುವವರೆಗೂ ನನಗೆ ಫೋನ್ ಮಾಡಿ. ಅದೇ ನಾನು ಸ್ವಿಚ್ ಆಫ್ ಬಂತ್ರಿ, ಟ್ರೈ ಮಾಡತ್ತೀನಿ ನಾನು ಬಹಳ ಸತಿ ಸ್ವಿಚ್ ಆಫ್ ಇಲ್ಲ, ಬಂತ್ರಿ. ಸ್ವಿಚ್ ಆಫ್ ಯಾಕೆ ಅಂದ್ರೆ ಇವತ್ತು ಎಷ್ಟೋ ಜನಗಳು ತಾಯಂದಿರು ಬಂದ್ ಕುತ್ಕೊಂಡಿರ್ತಾರೆ. ಹಾ ಅವ್ರ ಹತ್ರ ರೀ. ಮಾತಾಡುವಂತ ಸಂದರ್ಭದಲ್ಲಿ ನಾನು ಫೋನ್ ಸ್ವಿಚ್ ಆಫ್ ಮಾಡ್ಬೇಕಾಗತ್ತೆ. ಮೊನ್ನೆ ಹೌದ್ರಿ. ನೋಡಿ, ಒಂದು ತಾಯಿ ಪೊಲೀಸ್ ಸ್ಟೇಷನ್ ವರ್ಗುನು ಹೋಗಿದ್ದಾಳೆ. ಆ ತಾಯಿ, ಗುರುಗಳು ಎಲ್ಲಿದ್ದಾರೆ, ದಯವಿಟ್ಟು ಆ ಗುರುಗಳ ನಂಬರ್ ಕೊಡಿ, ನಿಮ್ ಕಾಲ್ ಮುಗಿತೀನಿ ಅಂತಂದು. ವಯಸ್ಸಾಗಿದೆ ಆ ತಾಯಿಗೆ. ಆ ಹಾ ಮಗ ಹೋದ್ರೆ ಕೊಟ್ಟಿಲ್ಲ ಅಂತ, ಆಮೇಲೆ ವಯಸ್ಸಾಗಿರೋ ತಾಯಿನ ಕರ್ಕೊಂಡು ಹೋಗಿ ಅವ್ರ ಕಾಲನ್ನು ಹಿಡಿದು ನಾನು ಗುರುಗಳ ನಂಬರ್ ಕೊಡಿ ಅಂತಂದು ಅಲ್ಲಿ ಹೋಗಿ ಅವ್ರ ಹತ್ರ ಇಸ್ಕೊಂಡು ಬಂದವ್ರಂತೆ. ಹಾ ಅದಕ್ಕೆ ರೀ ಗುರುಗಳೇ, ಏನ್ ಅದಕ್ಕೆ ಮಾಡ್ತಾರೆ. ಹೇಳತ್ತಿಲ್ರಿ ನಾ ಬಿ ನಿಮ್ ಕಾಲ್ ಸಿಗದೆ ಸಿಕ್ಕಂಗ ಅದ ನಾನೇ ಹೇಳತ್ತಿಲ್ಲ ರೀ. ಅಯ್ಯಯ್ಯೋ ನನ್ ತಾಯಿ, ಹಾ. ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಇಲ್ಲಿ ನಾನು ನಮ್ ದೇವ್ರು ಅಲ್ಲ. ಪಾಲಿಗ್ ನೀವೇ ರೀ ಎಲ್ಲ. ಇಲ್ಲಪ್ಪ, ನೀವೇ ರಾಯರು, ನಾನು ನೀವೇ ರಾಘವೇಂದ್ರ ದೇವ್ರಲ್ಲ, ಸ್ವಾಮಿ. ಗುರುಗಳಲ್ಲ, ಸಾಧಾರಣವಾದ ಮನುಷ್ಯ ನಾನು. ನೀವು ಕೈ ಮುಗಿಬೇಕಾಗಿರೋದು, ಪಾದ ಹಿಡಿಬೇಕಾಗಿರೋದು ಗುರು ರಾಘವೇಂದ್ರ ಸ್ವಾಮಿ ಅವ್ರದ್ದು ಮಾತ್ರ. ಅದು ಮಂತ್ರಾಲಯದಲ್ಲಿ. ಹಾ ಆ ಪುಣ್ಯ ಗುರುಗಳೇ. ಕ್ಷೇತ್ರಕ್ಕೆ ಹೋಗಿ ರಾಯರ ಆಶೀರ್ವಾದನ ಪಡ್ಕೊಂಡು ಬನ್ನಿ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಹಾ ಆಗುತ್ತೆ. ಗುರುಗಳೇ. ಹಾ ರೀ. ಅದಕ್ಕೆ ಖಂಡಿತ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಿದ್ದೀನಿ. ಚಿಂತಿಸಬೇಡ ನನ್ನ ತಾಯಿ. ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇರಿ. ಹಾ ನೀವು ರೀ. ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿ, ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಯಾರಿಗೂ ಕೆಟ್ಟದ್ದನ್ನು ಬಯಸಬಾರ್ದು. ಆಯ್ತು ಒಂದು ಗುರುಗಳೇ. 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸಿದೆ ಅಂದ್ರೆ ಬೇಗ ನಮ್ಗೆ ಅನುಗ್ರಹ ಮಾಡ್ತಾರೆ ರಾಯರು. ಹಾ ರೀ ಗುರುಗಳೇ. ಓಕೆನಮ್ಮ. ಹಾ ಗುರುಗಳೇ. ಆಯ್ತು ನನ್ ತಾಯಿ. ಮತ್ತೆ ನಮ್ಮ ಸಮಾಚಾರ ತಾಯಿ, ನಿಮ್ ತಾಯಿ ಹೇಗಿದ್ದಾರೆ, ನಿಮ್ ತಮ್ಮ ಹೇಗಿದ್ದಾರೆ, ನಿಮ್ಮ ಎಲ್ಲಾರು ಅಕ್ಕ ಚಂದ ಇದಾರೆ. ಹೇಗಿದ್ದಾರೆ? ರೇಣುಕಾಲ್ವಮ್ಮ ನಿಮ್ಮ ಅಕ್ಕ ಹಾ ಹೆಸರು? ಗುರುಗಳೇ, ರೇಣುಕಾ ರೀ. ಆ ತಾಯಿ ನನ್ ಒಂದೊತ್ತು ಊಟ ಹಾಕಿದಾಳ. ಆ ತಾಯಿ ನಾನು ಯಾವತ್ತೇ ಮರೆಯಕ್ ಹಾ ಸಾಧ್ಯವೇನಮ್ಮ? ಆ ರೇಣುಕಾ ಎಲ್ಲಾರು ತಾಯಿ, ಚಂದ ಅವ್ರಿ. ಹಾ ರೀ ರೇಣುಕಾ ಗುರುಗಳೇ. ತಾಯಿ ನಾನು ಒಂದೊತ್ತು ಊಟ ಮಾಡಿ, ಪಾಪ ರಾತ್ರಿ 8 ಗಂಟೆಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಂಡು ಬಂದು ನನಗೆ ಊಟ ಹಾಕಿದಾರ ಆ ತಾಯಿ. ಹಾ ಆ ಗುರುಗಳೇ. ತಾಯಿಗೆ ನಾನು ಹೆಂಗಮ್ಮ ತಾಯಿ ತಿರ್ಸ್ಬೇಕು? ನನ್ನ ಭಕ್ತ ಹೋಗ್ತಾ ಇದ್ದಾನೆ, ಅವನು ಹೊಟ್ಟೆ ಹಸುವಾಗಿದೆ, ಊಟ ಕೊಡು ಅಂತಂದು ರಾಯರು ಸೂಚನೆ ಕೊಟ್ಟಿದ್ದಾರೆ ಆ ತಾಯಿಗೆ. ಹಾ ಇವತ್ತು ರೀ ಆ ಗುರುಗಳೇ. ತಾಯಿ ನನಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ದಕ್ಕೆ 4 ವರ್ಷದಿಂದ ಆಗ್ಲಿರುವಂತ ಕೆಲಸ ಕೇವಲ 5ನೇ ವಾರದಲ್ಲಿ ಆಗಿದೆ. ವಾರದಲ್ಲಿ. ಇದೇ ಹಾ ರಾಯರ ಗುರುಗಳೇ. ಪವಾಡ. ಹಾ ರೀ ಗುರುಗಳೇ, ಇದೇ ರೀ. ಇವಾಗ ನಿಮ್ಮ ಅಕ್ಕ ಆಗ್ಬೇಕಾ, ತಂಗಿ ಆಗ್ಬೇಕಾ? ನಮ್ ತಂಗಿ ಅವ್ರ ತಂಗಿಯವ್ರು ಹೇಳಿದ್ರಿ ಇವಾಗ ನೀವು ಒಂದು ಪ್ಲಾಟ್ ತಗೊಂಡ್ರಿ ಅಂತಲ್ಲಮ್ಮ, ಅದ್ಭುತವಾದ ಪವಾಡ ಆಯ್ತಂತಲ್ಲಮ್ಮ ತಾಯಿ. ಹೌದು ಗುರುಜಿ, ಅದು 4 ವರ್ಷದಿಂದ ನಮ್ಗ ರಿಜಿಸ್ಟರ್ ಮಾಡೇ ಕೊಟ್ಟಿದ್ದಿಲ್ರಿ ಗುರುಜಿ ಅವ್ರು. ಹ್ಮ್ ಹ್ಮ್ ಇವತ್ತ ನಾಳೆ ಅಂತ ಹೇಳ್ತಾ ಇದ್ರು ಗುರುಜಿ. ಆಮೇಲೆ ನಿಮ್ಗ ಬಂದ್ ನಿಮ್ ದರ್ಶನ ತಗೊಂಡಿದ್ಮೇಲೆ ನೀವು ಕೆಲ್ಸ ಆಗುತ್ತೆ ನಿಮ್ದಮ್ಮ ಅಂತ ಹೇಳಿದ್ರಿ ಗುರುಜಿ. ಅದು ಇವಾಗ ಮೊನ್ನೆ ತಾನೇ ರಿಜಿಸ್ಟರ್ ಆಯ್ತು ಗುರುಜಿ. ರಿಜಿಸ್ಟ್ರೇಷನ್ ತುಂಬಾ ಖುಷಿ ಆಯ್ತೇನಮ್ಮ? ಆಯ್ತು ನಮ್ಗೆ. ಹೌದು ಗುರುಜಿ. ಎಷ್ಟು ವರ್ಷದಿಂದ ಆಗಿದ್ದಿಲ್ಲ ಅದ ಕೆಲಸ? 4 ವರ್ಷದಿಂದ ಆಗಿದ್ದಿಲ್ಲ ಗುರುಜಿ ಅದು. ಓಕೆ, ನೀವ್ ನನಗೇನ್ ತಂದು ಕೊಟ್ರಿ? ನಿಮ್ಗ್ ಊಟ ತಂದ್ ಕೊಟ್ಟಿದ್ದೆ ಗುರುಜಿ. ಮತ್ತೇನ್ ಕೊಟ್ರಿ? ಪವರ್ ಪವರ್ ಬ್ಯಾಂಕ್ ಬ್ಯಾಂಕ್ ತಂದ್ ಕೊಟ್ಟಿದ್ದೆ. ಹೌದು. ಪವರ್ ಬ್ಯಾಂಕ್ ಕೊಟ್ಟಿದ್ರಿ, ನೆನಪಿದೇನಮ್ಮ? ಹೌದು. ನಾನ್ ಅನ್ಕೊಂಡಿದ್ದೆ ಆ ಗುರುಜಿ ನಮ್ಗ್ ನೆನಸೋದೇ ಇಲ್ಲ ಏನೋ ಅನ್ಕೊಂಡಿದ್ದೆ. ನೆನಪೈತೆ ಗುರುಜಿ. ಅಲ್ಲಮ್ಮ, ತುಂಬಾ ಧನ್ಯವಾದ. ಪ್ರತಿ ದಿನಾನು ನಿಮ್ಮ ತಂಗಿಗೆ ಅವಾಗ್ಲೇ ನಾನು ಅದನ್ನೇ ಹೇಳಿದೆ. ಅಲ್ಲಮ್ಮ ಹೌದು ತಾಯಿ, ಗುರುಜಿ. ನೀವು ಪವರ್ ಬ್ಯಾಂಕ್ ಪ್ರತಿ ಒಂದೊಂದು ಜಾಗಕ್ಕೂ ಇದನ್ನ ಯಾರು ಕೊಡಿಸಿದಾರೆ ಗುರುಗಳೇ? ಎಷ್ಟು ಅದ್ಭುತವಾಗಿ ಪವರ್ ಬ್ಯಾಂಕ್ ಬರುತ್ತೆ ನಿಮ್ದು, ಖಾಲಿನೇ ಆಗಲ್ಲ ಅಂತ ಹೇಳ್ತಿರ್ತಾರೆ. ಯಾವಾಗ್ಲೂ ತುಂಬದಂಗೆ ಇರುತ್ತೆ ನನ್ನ ಚಾರ್ಜು. ಇದನ್ನ ಹೌದ್ರಿ. ಅರುಣಾ ಅಂತೇಳಿ ಆ ತಾಯಿ, ಪಾಪ ಇವತ್ತಿಗೂ ಫೋನ್ ಆ ತಾಯಿ ಹತ್ರ ಮಾತಾಡ್ಬೇಕು ಅಂತ ಕಾಯ್ತಾ ಇದೀನಿ. ರಿಟರ್ನ್ ನನಗೆ ಫೋನೇ ಮಾಡ್ತಾ ಇಲ್ಲ ಆ ತಾಯಿ. ಆ ತಾಯಿಗೆ ಹೌದು ನನ್ನ ನಂಬರ್ ಗುರುಜಿ. ಕೂಡ ಕೊಟ್ಟಿದ್ದೀನಿ, ಯಾಕೆ ಫೋನ್ ಮಾಡ್ತಾ ಇಲ್ಲ ಅಂತ ಅನ್ಕೊಂತ ಇದ್ದೆ. ಬಟ್ ಇವತ್ತು ನೀವು ಪವಾಡದ ಒಂದಿಗೆ ನನ್ನ ಜೊತೆ ಕರೆ ಮಾಡಿದ್ರೆ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು. ಪ್ರತಿ ನಿತ್ಯನೂ ನಾನು ನೆನೆಸ್ಕೊಂತಾ ಇರ್ತೀನಿ, ಇದನ್ನ ಅರುಣಾ ತಾಯಿ ಹೌದು ಕೊಡ್ಸಿರೋದು, ಅರುಣಾ ತಾಯಿ ಕೊಡ್ಸಿರೋದು ಅಂತ ಕೂಗಿ ಹೌದು. ನನ್ನ ಧ್ವನಿ ಮುಖಾಂತರಲ್ಲಿ ಹೇಳ್ತಾನೆ ಇರ್ತೀನಿ. ಇವತ್ತಿಗೂ ನನ್ನ ಹತ್ರ ಪವರ್ ಬ್ಯಾಂಕ್ ಇಟ್ಕೊಂಡಿದ್ದೀನಿ ತಾಯಿ. ಹೌದು ಗುರುಜಿ, ತುಂಬಾ ಖುಷಿ ಆಯ್ತು. ಮೊನ್ನೆ ತಾನೇ ಬೀದರಿಂದ ಅಂತಂದು ಯಾರ್ದೋ ಮಾತಾಡಕತ್ತಿದ್ರು, ಅದು ನಮ್ದೇ ಇರ್ಬೋದು ಗುರುಜಿ. ನಮ್ಗೆ ಯಾಕೋ ನೆನ್ಪೇ ಮಾಡ್ತಾ ಇಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೆ ಗುರುಜಿ ನಾನು. ಹ್ಮ್. ಅಲ್ಲಮ್ಮ, ಆದ್ರೆ ಹಸು, ಇವತ್ತದು ಅವತ್ತು ಸತ್ಯ ಹಸು ನಡೆದಾಯ್ತು. ಅಲ್ಲ, ಹಸುವು ಅಂತ ಕುತ್ಕೊಂಡಿದ್ದೆ ನಾನು. ಅವತ್ತು ಒಂದು ಅಂಬಾಭವಾನಿ ದೇವಸ್ಥಾನ ಅನ್ಸುತ್ತೆ ಅಲ್ವಾ ಅದು? ಹೌದು ಗುರುಜಿ, ಆ ಆ- ಅಂಬಾಭವಾನಿ ಆ ದೇವಸ್ಥಾನ. ಅಂಬಾಭವಾನಿ ತಾಯಿ ಹತ್ರ ಕುತ್ಕೊಂಡಾಗ ಹಸುವು ಅಂತ ಕುತ್ಕೊಂಡಿದ್ದೆ. ನೀವು ನನಗೆ ಹೊಟ್ಟೆ ತುಂಬಾ ಊಟ ತಗೊಂಡ್ಬಂದ್ರಿ ರಾತ್ರಿನ. ರಾತ್ರಿ 8 ಗಂಟೆಗಿದೆ. ನಿಮ್ಮ ಮನೇಲಿ ಏನಂದ್ರು ಏನಿಲ್ಲೋ, ನನ್ನ ಹತ್ರ ಎಷ್ಟೋ ಮಧ್ಯಾಹ್ನ ಬಂದು ಕೂತ್ಕೊಂಡು ನನ್ನ ಜೊತೆ ರಾತ್ರಿ ನೀವು ಹೋಗಿದ್ರಿ. ಹೌದು. ಹಿಂಗ್ ಹೋಗಿದ್ದು ಗೊತ್ತಾಗಿಲ್ಲ, ಬಂದಿದ್ದು ಗೊತ್ತಾಗಿಲ್ಲ. ಅಷ್ಟು ಬೇಗ ಹೌದು ನನಗೆ ಗುರೂಜಿ. ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಂಡ್ ಬಂದು ಕೊಟ್ಟಿದ್ದೀರಾ. ಅವತ್ತು ಹೊಟ್ಟೆ ತುಂಬಾ ಊಟ ಹೌದು ಗುರೂಜಿ. ಮಾಡ್ಸಿದೀರಾ ನೀವು. ಕೇದಾರ್ನಾಥಕ್ಕೆ ಹೌದ್ರಿ. ನಡೆದು ಕಾಲು ಸುಸ್ತಾಗಿತ್ತು ಅವತ್ತು. ಹೊಟ್ಟೆ ತುಂಬಾ ಹೌದು. ನನಗೆ ಊಟ ಮಾಡಿಸಿದ್ದಕ್ಕೆ, ರಾಯರ ಭಕ್ತನಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿದ್ದಕ್ಕೆ ಇವತ್ತು ನಿಮ್ಗೆ 5ನೇ ವಾರದಲ್ಲಿ ನಿಮ್ಗೆ ಪವಾಡ ಆಯ್ತು.
ಆಗಿದೆ ಗುರುಜಿನ 5 ವಾರದ ನೀವು ವ್ರತ ಏನ್ ಹೇಳ್ಕೊಟ್ಟಿದ್ರಲ್ಲ ಗುರುಜಿ, ಮಾಡಿದ್ದೇನೆ ಗುರುಜಿನ ಅವಾಗೆ. ಮಾಡಿದ್ದಕ್ಕೆ ಇವತ್ತು ನಿಮ್ಗೆ ಪವಾಡ ಆಯ್ತಲ್ವಾ ಹಾಗಾದ್ರೆ? ಹಾ ಆಗಿದೆ ಗುರುಜಿ, ಪವಾಡ ಆಗಿದೆ. ಖಂಡಿತ ನನ್ನ ತಾಯಿ. ಇವಾಗ ನಮ್ಗೆ 2 ಹೋಳಿಗೆ ಕೊಡ್ಬೇಕಲ್ಲ, ನೀವು ಕೊಡ್ತೀರಾ? ಹೋಳಿಗೆ ತುಪ್ಪ ಕೊಡ್ತೀನಿ ಗುರುಜಿ, ಕಂಪಲ್ಸರಿ. ನೀವು ಬೀದರ್ಗ್ ಬಂದ್ರೆ ನೀವ್ ಎಲ್ಲಿದ್ರೆ ಅಲ್ಲಿ ಹುಡ್ಕೊಂಡ್ ನಮ್ ಮನೆ ಕರ್ಕೊಂಡ್ ಬರ್ತೀವಿ ಗುರುಜಿ ನಿಮ್ಗೆ. ಹೌದೇನಮ್ಮ? ಹೌದು ಗುರುಜಿ. ತುಂಬಾ ಖುಷಿ ಆಯ್ತು ತಾಯಿ. ಖಂಡಿತ ಬರ್ತೀನಮ್ಮ. ಬೀದರಿಗೆ ಬಂದಾಗ ಖಂಡಿತ ನಿಮ್ ಕರೆ ಮಾಡ್ತೀನಿ ನಾನು. ಓಕೆ ಗುರುಜಿ. ಹೌದಮ್ಮ ತಾಯಿ, ಒಳ್ಳೇದಾಗ್ಲಿ ತಾಯಿ. ಇನ್ನು ಹಾ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ, ಒಳ್ಳೇದಾಗ್ಲಿ, ಪವಾಡಗಳಾಗ್ಲಿ, ಮನಃಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ಇವತ್ತು ಇವ್ರು ಪವಾಡ ಕೇಳ್ತಾ ಇದ್ದೀರಾ, ನಾಳೆ ನಿಮ್ ಪವಾಡ ಕೇಳೋಕೆ ಇವ್ರು ರೆಡಿ ಆಗಿರ್ತಾರೆ. ಒಂದು 4 ಜನಕ್ಕೆ ಶೇರ್ ಮಾಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.